ಗೋಕರ್ಣಕ್ ಹೋಗಿದ್ವಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಪ್ರೀತಿ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು. ಇದು 3 ದಿನ ಸ್ಪೆಷಲ್ ಮಿನಿ ಲಾಗ್ ಆಗಿರುತ್ತೆ. ಟ್ರಿಪ್ ಹೋಗೋದಿತ್ತು ಅಂತ ನನ್ನ ಫ್ರೆಂಡಿ ಮನೆಗೆ ಹೋಗ್ಲತ್ತಿದ. ಹೋಗಿ ಬಂದು ಊಟದು ಮಾಡಿ ಕ್ಲಾಸ್ ಇತ್ತು ಅಂತ ಹೇಳಿ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬಸ್ಸಿನ ಸಲಕ್ಕೆ ವೇಟ್ ಮಾಡ್ತೀವಿ ನೋಡ್ರಿ. ಮನೆಗೆ ಬಂದು ಬ್ಯಾಗ್ ಅದು ಪ್ಯಾಕ್ ಮಾಡ್ಕೊಂಡು ನಾವು ಹೋಗಿದ್ದ. ನಂಗೆ ಕರ್ಕೊಂಡು ಹೋಗಕ್ಕೆ ಭವನಕ್ಕ ಬಂದೆವು. ಅವ್ರ ಮನೆಗೆ ಹೋಗಿ ಊಟ ಅದು ಮಾಡಿ ನಾವಿಬ್ರು ರೆಡಿಯಾಗಿ ಮತ್ತೆ ನಾವು ಹೋದೆ ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆಗೆ. ಬಸ್ ಸ್ಟ್ಯಾಂಡ್ ಬಂದಿವಿ ನೋಡ್ರಿ. ಆಮೇಲೆ ಇನ್ನ ಇಬ್ರು ಅಕ್ಕ ಅದ್ರ ಬರೋರಿದ್ರಿ, ಅವ್ರು ಬಂದ್ ಕುಂತಿರಿ. ಬಸ್ಸಿನ ಸಲಕ್ಕೆ ವೇಟ್ ಮಾಡ್ತಿದ್ದೇವ್ರಿ. ಬಂದ್ ಕುಂತಿ ನೋಡ್ರಿ. ಅಂತೂ ಬಸ್ ಬಂತ್ ನೋಡ್ರಿ. ಬಸ್ ಒಳಗ್ ಹೋದೇವ್ರಿ. ಬಸ್ ಅಂತೂ ಫುಲ್ ಅಂದ್ರೆ ಫುಲ್ ರಶ್ ಐತ್ರಿ. ಅದ್ರ ಸಲಕ್ಕೆ ಹೋದವ್ರು ವಾಪಸ್ ಬಂದೇವ್ರಿ. ಅಲ್ಲಂತೂ ಯುದ್ಧ ಮಾಡ್ಕೊಂಡ್ ಬಂದಂಗ ಐತ್ರಿ ಬರತನ. ಮತ್ VRL ಬಸ್ಸಿಗೆ ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡ್ ಬಂದೇವ್ ನೋಡ್ರಿ. ಬಸ್ ಬರತನ ಬಂದ್ ನಿಂತಿತ್ರಿ. ಆಮ್ಯಾಗ ಎಲ್ಲರೂ ಹೋದೇವ್ ನೋಡ್ರಿ. ಹೋದೇವ್ರಿ. ಸೀಟ್ ಅದು ಇದ್ದಿತ್ ನಮ್ ಸೀಟಿಗೆ ನಾವು ಕುಂತೀವಿ ನೋಡ್ರಿ. ಆಮ್ಯಾಗ ಬಸ್ ಬಿಡ್ತ್ರಿ, ಹೋಲತ್ತಿ ನೋಡ್ರಿ. ಆಮ್ಯಾಗ ಊಟಕ್ಕಂದ್ ನಿಂದ್ರಸಿತಿ ನಾವ್ ಹೋಗಿ ಚಾ ಅದು ಕುಡ್ದಿದ ನೋಡ್ರಿ. ಮತ್ ಏನಾರ ತಿನ್ನೋಕಂತ ತಗೊಂಡೆ ನೋಡ್ರಿ. ಮತ್ ಅಲ್ಲಿದ್ ಹೋಲಕ್ ಸ್ಟಾರ್ಟ್ ಮಾಡ್ದೆ ನೋಡ್ರಿ. ಬೆಳಗ್ಗೆ 7ಕ್ ಹಂಗ ನಾವ್ ಹುಬ್ಳಿಗ್ ಬಂದಿವ್ ನೋಡ್ರಿ. ಬಂದಾದ್ಮ್ಯಾಗ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಇಳ್ದೇವ್ರಿ. ಅಲ್ಲಿದ್ ಹೋಟೆಲ್ಕ್ ಹೋದೇವ್ ನೋಡ್ರಿ. ಹೋಟೆಲ್ಕ್ ಹೋಗಿ ಚಾದು ಕುಡ್ದಿವ್ ನೋಡ್ರಿ. ಚಾದು ಕುಡ್ದು ಲೋಕಲ್ ಬಸ್ಸಿಗೆ ಹೋಗ್ಬೇಕಂತ ಹೇಳಿ ನಿಂತಿದೆ ನೋಡ್ರಿ. ಲೋಕಲ್ ಬಸ್ ನಿಂತ್ ಹೋದೆ ನೋಡ್ರಿ ಹುಬ್ಳಿ ಬಸ್ ಸ್ಟ್ಯಾಂಡಿಗೆ. ಹುಬ್ಳಿ ಬಸ್ ಸ್ಟ್ಯಾಂಡ್ ದಾಗ ಕುಂತಿದೆ ನೋಡ್ರಿ. ಅದಕ್ ಒಂದ್ ಸಾಂಗ್ ನೆನ್ಪ್ ಹೊಂಟಿತ್ರಿ. ಸಾಂಗ್ ಯಾವ್ದಪ್ಪಾ ಅಂದ್ರ ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ ನಾಗ ನಿಂತಿದ್ದೆ, ಅದ್ರನ ಹೊಸ ಹುಬ್ಳಿ ಬಸ್ ಸ್ಟ್ಯಾಂಡ್ ದಾಗ ಇದ್ದಿದಾವ್ರಿ. ಕುಂತಿದವ್ರಿ. ಮತ್ ಪೇಪರ್ ಅದು ಬಂತ್ರಿ. ಪೇಪರ್ ಓದ್ಬೇಕಂದ ನಮ್ಮ ಅಕ್ಕ ನೋಡ್ರಿ ಪೇಪರ್ ತಗೊಂಡ್ ಬಂದೋಡ್ರಿ. ನಾವ್ ಬಿ ಪೇಪರ್ ಓದ್ಕೋತ್ ಕುಂತೀವಿ ನೋಡ್ರಿ. ಅದಾದ್ಮ್ಯಾಗ ಗೋಕರ್ಣಕ್ ಹೋಗೋ ಬಸ್ ಸಲಕ್ ವೇಟ್ ಮಾಡ್ತಿದೇವ್ರಿ. ಗೋಕರ್ಣ ಬಸ್ ಬಂತ್ ನೋಡ್ರಿ. ಕುಂತಿದೇವು ಸೀಟ್ ದಾಗ. ಆಮ್ಯಾಗ ಏನಾರ ತಿನ್ಬೇಕ ಅಂತ ಹೇಳಿ ತಿಲ್ಲತ್ತಿದ ನೋಡ್ರಿ. ಟಿಕೆಟ್ ಅದ ತೆಕೊಂಡ್ ನಾವ್ ಹೋಲತ್ತಿ ನೋಡ್ರಿ ಗೋಕರ್ಣಕ್ಕ. ಗೋಕರ್ಣಕ್ಕ ಅಲ್ಲಿ ನಡ್ಬರಕ್ ಬಸ್ ಸ್ಟ್ಯಾಂಡ್ ದಾಗ ನಿಂದ್ರಸಿರಿ. ನಾಷ್ಟ ಮಾಡ್ಬೇಕಂತೇಳಿ ನಾನು ನಾಷ್ಟದು ಮಾಡಿ ನೋಡ್ರಿ. ನಾಷ್ಟದು ಮಾಡಿ ಹೋಲತ್ತಿ ನೋಡ್ರಿ. ಫುಲ್ ನೇಚರ್ ಅದ ನೋಡ್ಕೋತ ಹೋಲತ್ತಿ ನೋಡ್ರಿ. ಫುಲ್ ಮಸ್ತ್ ಅನಸ್ಲತ್ತಿತ್ರಿ. ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು. ಫುಲ್ ಎಂಜಾಯ್ ಮಾಡ್ಕೋತ ಹೋಲತ್ತಿ ನೋಡ್ರಿ. ಮತ್ತೆ ಎಳ್ನೀರ್ ಕುಡಿಬೇಕ ಅನಸ್ತ್ರಿ. ಎಳ್ನೀರ್ ಕುಡ್ಲತ್ತಿ ನೋಡ್ರಿ. ಆಮ್ಯಾಗ ನಾವ್ ಫೈನಲಿ ಬಂದ್ ತಲುಪದೆ ನೋಡ್ರಿ. ನಾವ್ ಬಂದಿ ಪ್ಲೇಸ್ ಗೋಕರ್ಣಕ್ ರೀ. ಗೋಕರ್ಣ ಬಸ್ ಸ್ಟ್ಯಾಂಡಿಗೆ ಬಂತು. ಅಲ್ಲಿ ಒಂದ್ 2 ನಿಮಿಷ ನಡ್ಕೋತ ಹೋದೆ ನೋಡ್ರಿ. ಅಲ್ಲಿ ಹೋಗಿ ರೂಮ್ ಅದ ಹಿಡ್ಕೊಂಡು ಫ್ರೆಶ್ ಅಪ್ ಆಗ್ಬೇಕಂತ ಡಿಸೈಡ್ ಮಾಡಿ ನೋಡ್ರಿ. ಹೊಂಟಿ ನೋಡ್ರಿ ರೂಮಿಗೆ. ಫ್ರೆಶ್ ಅಪ್ ಆಗ್ಬೇಕ್ ಅನ್ಕೊಂಡೇವ್ರಿ. ಬಟ್ ಸಮುದ್ರ ನೋಡ ಎಕ್ಸೈಟ್ಮೆಂಟ್ ದಾಗ ನಾವು ಡೈರೆಕ್ಟ್ ಹಂಗೆ ಸಮುದ್ರ ನೋಡಕಂತ ಹೋಗಿದ ನೋಡ್ರಿ. ಎಷ್ಟ್ ಸರಿಯಾಗಿ ಕಾಣತ್ತ ಸಮುದ್ರ ನೀವೊಂದ್ಸತಿ ನೋಡ್ರಿ. ಹೀಗಿದ್ ನಾನು ಈಗ ರೆಡಿ ಅದೆ. ಯಾಕಪ್ಪ ಅಂದ್ರೆ ಒಂದ್ ಕಡೆಗೆ ಹೋಗ್ಬೇಕಂತ ಅನ್ಕೊಂಡಿದ್ವಿ. ಸೊ ಅದ್ರ ಸಲಕ್ಕೆ ರೆಡಿ ಆಗಿದ್ದ. ಅಲ್ಲಿದು ರೂಮ್ ಕೀಲಿ ಹಾಕೊಂಡು ನಾವು ಹೊಂಟಿ ನೋಡಿ ನಮ್ ನೆಕ್ಸ್ಟ್ ಹೋಗ್ಬೇಕು ಅನ್ಕೊಂಡಿರೋ ಪ್ಲೇಸಿಗೆ. ನಾವ್ ಕೆಳಗ್ ಬರತನ ಅಕ್ಕದರಿಬ್ರು ಗಾಡಿ ತಗೊಂಡ್ ಬಂದಿರು. ನಾ ಭವನಕ್ಕ ಒಂದ್ ಗಾಡಿ ಮೇಲೆ ಹೋದೇವ್. ರೂಪಕ್ಕ ಅವ್ರ ಒಂದ್ ಗಾಡಿ ಮೇಲೆ ಹೋದ್ರು. ಇದು ನೋಡ್ರಿ ಕ್ರಿಯಾ ಮಂಟಪದ ಅಂತ. ಇದು ನೋಡ್ಕೋತ ನೇಚರ್ ನ ಎಂಜಾಯ್ ಮಾಡ್ಕೋತ ನಾವ್ 4 ಜನ ಫುಲ್ ಜಾಲಿಯಾಗಿ ಹೋಲತ್ತಿದ ನೋಡ್ರಿ. ನಾವ್ ಹೋಗ್ಬೇಕು ಅನ್ಕೊಂಡಿ ಪ್ಲೇಸ್ ಓಂ ಬೀಚಿಗೆ ರೀ. ಓಂ ಬೀಚಿಗೆ ಬಂದು ಗಾಡಿ ಅದು ಪಾರ್ಕ್ ಮಾಡಿ ನಾವ್ ಹೋಲತ್ತಿ ನೋಡ್ರಿ. ವ್ಯೂ ಎಲ್ಲ ನೋಡ್ಕೋತ ಹೋಲತ್ತಿ ನೋಡ್ರಿ. ಫುಲ್ ಮಸ್ತ್ ಆಗಿತ್ರಿ. ಸನ್ಸೆಟ್ ಆಗ ಟೈಮಿನ ಹತ್ರ ಆಲತ್ತಿತ್ರಿ. ಸೊ ನೋಡ್ಲತ್ತಿದವ್ರಿ. ಫುಲ್ ಮಸ್ತ್ ಕಾಣಿಸ್ಲತ್ತಿತ್ರಿ. ಹೋಗಿ ನಾವ್ ಫೋಟೋ ಗಿಟೋ ತೆಕೊಂಡೇವ್ ನೋಡ್ರಿ. ವ್ಯೂ ಅಂತೂ ಫುಲ್ ಮಸ್ತ್ ಆಗಿತ್ರಿ. ನೋಡ್ಲಕ್ಕಂತೂ ವಾವ್ ಅನಸ್ಲತ್ತಿತ್ರಿ. ಇಲ್ಲಿ ನೋಡ್ರಿ ನೀರೊಳಗ್ ಏಡಿ ಅದರಿ. ಹಂಗೆ ನೋಡ್ಕೊಳ್ತಾ ನಾವ್ ಹೋಲತ್ತಿದ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಹೊಂಟಿ ನೋಡ್ರಿ ಸನ್ಸೆಟ್ ನೋಡೋ ಸಲಕ ಬೀಚಿಗೆ ಹೊಂಟಿ ನೋಡ್ರಿ. ಬಂದಿ ನೋಡ್ರಿ ನೆಕ್ಸ್ಟ್ ಬೀಚಿಗೆ. ಗಾಡಿನ ಪಾರ್ಕ್ ಮಾಡಿ ನಾವ್ ಹೋಗಿದ್ದ ಸನ್ಸೆಟ್ ನೋಡೋ ಸಲಕ್ರಿ. ಸನ್ಸೆಟ್ ನೋಡ್ಲಕಂತ ಹೋಗಿದ್ದೇವ್ರಿ. ಅಲ್ಲಿ ಇದೇನೋ ಹಾಕ್ತೀನಿ ಅಂದ್ರಿ. ಸೊ ಅದಕ್ಕೆ ಹಾಕೊಂಡಿ ನೋಡ್ರಿ. ಹೆಂಗ್ ಕಾಣಿಸ್ಲತ್ತ ಒಂದ್ಸತಿ ನೀವೇ ನೋಡ್ರಿ. ನಾವ್ ಬಂದಾಗ ಸನ್ಸೆಟ್ ಆಗಕ್ ಇನ್ನೊಂದ್ ಸ್ವಲ್ಪ ಟೈಮ್ ಇದಿತ್ರಿ. ಸೊ ಫೋಟೋ ಗಿಟ ಎಲ್ಲ ತೆಕೊಂಡೇವ್ರಿ. ಸನ್ಸೆಟ್ ನೋಡ್ದಾಗಂತೂ ನನಗಂತೂ ಯಾವ ರೀತಿ ಅನಿಸ್ತೈತ್ ಅಂತಂದ್ರೆ ನಿಜವಾಗ್ಲೂ ತುಂಬಾ ಸ್ಪೆಷಲ್ ಆಗಿತ್ರಿ ಆ ಸನ್ಸೆಟ್. ಫುಲ್ ಮಸ್ತ್ ಆಗಿತ್ತು. ನಂಗಂತೂ ನೋಡಿ ಫುಲ್ ಖುಷಿ ಆಯ್ತು. ಯಾಕಂದ್ರೆ ಆ ತರ ಸನ್ಸೆಟ್ ನನ್ನ ಲೈಫ್ ದಾಗೆ ನೋಡಿರ್ಲಿಲ್ಲ. ಬೀಚ್ ಅಂತೂ ಫುಲ್ ಮಸ್ತ್ ಇತ್ತು. ಬೀಚ್ ನ ನೋಡ್ತೀನಿ ಅಂತ ನನ್ ಕನಸು ಮನಸ್ತಾಗ ಅನ್ಕೊಂಡಿಲ್ಲ. ಫುಲ್ ಎಕ್ಸೈಟ್ಮೆಂಟ್ ದಾಗ ಹೋಗಿದ್ದಕ್ಕೂ ಫುಲ್ ಖುಷಿ ಆಯ್ತು. ಸನ್ಸೆಟ್ ನ ನೋಡೋ ಎಕ್ಸೈಟ್ಮೆಂಟ್ ದಾಗ ನಾವು ಫುಲ್ ಸ್ಪೀಡ್ ಹೋಗಿದ್ದೇವ್ರಿ. ಬಟ್ ನೋಡಿ ಬರೋ ಟೈಮಿಗಂತೂ ಅಮ್ಮ ಬರ್ಲಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಎನರ್ಜಿ ಟ್ರಿಕ್ ಅಂತ ನಾವೆಲ್ರು ತಿನ್ನೋದಕ್ಕೆ ಏನಾದ್ರು ಒಯ್ದಿದ್ವಿ. ಅದನ್ನ ತಿನ್ಕೋತ ಬಂದ್ವಿ ನೋಡ್ರಿ.
ಅದಾದ್ಮೇಲೆ ಗಾಡಿ ತಗೊಂಡ್ ನೆಕ್ಸ್ಟ್ ನಾವು ನಮ್ಮ ರೂಮ್ ಕಡೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಹೋಲತ್ತೀವಿ ನೋಡ್ರಿ. ಹೋಗತನ ಊಟದ ಟೈಮ್ ಆಗಿತ್ರಿ. ಸೊ ದಾಸೋಹಕ್ ಹೋದೇವ್ರಿ. ಹೋಗಿ ಲೈನಿಗೆ ನಿಂತು ಟೋಕನ್ ತಗೊಂಡು ಊಟ ಕುಂತೀವಿ ನೋಡ್ರಿ. ಎಲ್ಲಿ ಉಂಡ್ರು ಬಿ ದಾಸೋಹದಾಗ ಇರೋ ಟೇಸ್ಟ್ ಅಂತೂ ಎಲ್ಲೂ ಸಿಗಲ್ಲ ರೀ. ಹಾಗಂತ ಹೇಳಿ ಊಟ ಮಾಡಿ ನಮ್ಮ ರೂಮ್ ಕಡೆಗೆ ನಾವು ಬಂದ್ವಿ ನೋಡ್ರಿ. ಇದಾಗಿತ್ತು 2 ದಿನದ ಟ್ರಿಪ್ಪಿನ ಸ್ಪೆಷಲ್ ಲಾಗ್. ಮತ್ತೆ ಸಿಗೋ 3ನೇ ದಿನದ ಟ್ರಿಪ್ಪಿನ ಸ್ಪೆಷಲ್ ಲಾಗ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.